ಧಾರ್ಮಿಕ ಕಾರ್ಯಕ್ಕೆ ಉಳ್ಳವರು ಕೈಜೋಡಿಸಬೇಕೆಂದು ಶ್ರೀ ನಾರಾಯಣ ಗುರುಗಳೇ ಹೇಳಿದ್ದರಿಂದ ಎಲ್ಲರೂ ಧರ್ಮ ಕಾರ್ಯಕ್ಕೆ ಸಹಕಾರ ನೀಡಬೇಕೆಂದು ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದ ಪೀಠಾಧೀಶರಾದ ಮಹಾಮಂಡಲೇಶ್ವರ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಮಹಾರಾಜ್ ಕರೆ ನೀಡಿದರು. ಕುಮಟಾ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದ ಪೀಠಾಧೀಶರಾದ ಮಹಾಮಂಡಲೇಶ್ವರ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಮಹಾರಾಜ್ ಅವರು ಭಕ್ತರಿಂದ ಸಲ್ಲಿಸಲಾದ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಿ ಆಶೀರ್ವಚನ ನೀಡಿದ ಶ್ರೀಗಳು ಧರ್ಮ ಮತ್ತು ಧಾರ್ಮಿಕ ಕಾರ್ಯಕ್ರಮದ ಮಹತ್ವ ತಿಳಿಸಿದರು. ಚಾತುರ್ಮಾಸ್ಯದ ಬಗ್ಗೆ ವಿವರಿಸಿದ ಶ್ರೀಗಳು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುವ ಸನ್ಮಾರ್ಗ ತೋರುವ ಕಾರ್ಯಕ್ಕೆ ಚಾತುರ್ಮಾಸ ನಾಂದಿಯಾಗುತ್ತದೆ. ಸನ್ಯಾಸಿಗಳ ಸೇವೆ ಮಾಡುವುದು ಕೂಡ ಪುಣ್ಯದ ಕಾರ್ಯವಾಗಿದೆ. ಚಾತುರ್ಮಾಸ್ಯಕ್ಕೆ ಶ್ರೀರಾಮನ ಕೃಪೆ ಇರುವುದರಿಂದ ರಾಮಭಕ್ತರೇ ನಿಂತು ಎಲ್ಲವನ್ನ ನೆರವೇರಿಸುತ್ತಾರೆ. ಧರ್ಮ ಜಾಗೃತಿ ಕಾರ್ಯ ಸಹೋದರತೆ, ಪ್ರೀತಿ, ಸ್ನೇಹ, ವಿಶ್ವಾಸ ಬೆಳೆಸುವ ಜೊತೆಗೆ ಮನುಷ್ಯನಲ್ಲಿ ಸಾತ್ವಿಕತೆಯ ಭಾವವನ್ನ ಚಾತುರ್ಮಾಸ ಕಾರ್ಯಕ್ರಮ ಮೂಡಿಸುತ್ತದೆ. ಈ ಬಾರಿ ಶ್ರೀರಾಮನ ಪ್ರೇರಣೆಯಂತೆ ಕುಮಟಾದ ಕೋನಳ್ಳಿಯ ಶ್ರೀ ವನದುರ್ಗ ದೇವಸ್ಥಾನದಲ್ಲಿ ಚಾತುರ್ಮಾಸ ನಡೆಸಲು ನಮ್ಮೆಲ್ಲ ಭಕ್ತರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಈ ಧಾರ್ಮಿಕ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಎಂದರು. ಶ್ರೀಮದ್ ಭಾಗವತ ಇರ್ಬೋದು, ರಾಮಾಯಣ ಇರ್ಬೋದು, ಅಥವಾ ಅನೇಕ ಗ್ರಂಥಗಳನ್ನು ಯೋಗ ವಾಸಿಷ್ಠದ ಸನ್ನಿವೇಶ ಇರ್ಬೋದು, ಒಂದು ಕಥಾನಕದ ಕಾಲ. ಇಲ್ಲಿ ನಾವು ವೇದ ಉಪನಿಷತ್ತುಗಳ ಉಲ್ಲೇಖ ಮಾಡಿದ್ರೆ ಒಳ್ಳೆಯಂತ ಅಧ್ಯಾತ್ಮ ಶಾಸ್ತ್ರಗಳಿಗೆ ಅರ್ಥ ಆಗ್ತದೆ. ತಾಯಿಗಳಿಗೆ ಏನಂತ ಇದು ಅರ್ಥ ಆಗೋದಿಲ್ಲ, ಒಂದು ಮೊಬೈಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ಮತ್ತೆ ಆಗ್ಲಿಕ್ಕೆ ತೆಗಿಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಚಾತುರ್ಮಾಸದಲ್ಲಿ ನಾವು ಯಕ್ಷಗಾನದ ರೂಪದಲ್ಲಿ, ನಾಟಕದ ರೂಪದಲ್ಲಿ ಅದನ್ನ ತೋರ್ತೇವೆ. ರಾಮನ ಪಾತ್ರ ಹೇಗಿತ್ತು ಅಲ್ಲಿ, ಮತ್ತೆ ಕೌಶಲ್ಯ ಪಾತ್ರ ಇರ್ಬೋದು, ಕೈಕೆಯ ಪಾತ್ರ ಇರ್ಬೋದು, ಮಂದರೆಯ ಪಾತ್ರ ಇರ್ಬೋದು, ಬೇರೆ ಬೇರೆ ವಿಭಿನ್ನವಾದ ಪಾತ್ರಗಳಲ್ಲಿ ಯಾವ ಆದರ್ಶ ಪಾತ್ರ ಇದೆ ಎಂಬುದನ್ನು ತಿಳಿಯಪಡಿಸಲಿಕ್ಕಾಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಕ್ತೇವೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಶ್ರೀರಾಮ ಸೇವಾ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಆರ್ಜಿ ನಾಯ್ಕ್ ಮಾತನಾಡಿ, ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳದಲ್ಲಿ ಕರ್ನಾಟಕದ ಮೊದಲ ಮಹಾಮಂಡಲೇಶ್ವರರಾಗಿ ಪಟ್ಟಾಭಿಷೇಕಗೊಂಡ ನಮ್ಮ ಕುಲಗುರುಗಳಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಮಹಾರಾಜ್ ಮೊದಲ ಚಾತುರ್ಮಾಸವನ್ನ ಕುಮಟಾದ ಕೋನಳ್ಳಿಯಲ್ಲಿ ಮಾಡಲು ಅವಕಾಶ ಲಭಿಸಿರುವುದು ನಮ್ಮೆಲ್ಲರ ಪುಣ್ಯ. ಶ್ರೀಗಳು ದೇಶದ 7 ಕಡೆಗಳಲ್ಲಿ ಮಠ ಸ್ಥಾಪಿಸುವ ಸಂಕಲ್ಪ ಮಾಡಿರುವ ಶ್ರೀಗಳು ಬಹುತೇಕ ಕಡೆಗಳಲ್ಲಿ ಮಠ ನಿರ್ಮಿಸುವ ಮೂಲಕ ತಮ್ಮ ಸಂಕಲ್ಪವನ್ನ ಪೂರೈಸುತ್ತಿರುವುದು ಅವರ ಶಕ್ತಿ ಮತ್ತು ಪ್ರಭಾವದ ಪ್ರತೀಕವಾಗಿದೆ. ಅಂತ ಶ್ರೇಷ್ಠ ನಮ್ಮ ಸ್ವಾಮೀಜಿಯ ಸೇವೆ ಮಾಡುವ ಭಾಗ್ಯ ನಮ್ಮೆಲ್ಲರಿಗೂ ದೊರೆತಿದೆ. ಇದನ್ನು ಸದ್ವಿನಿಯೋಗ ಮಾಡಿಕೊಳ್ಳೋಣ ಎಂದರು. ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತದ ಸ್ವಾಮಿ ಭಗವಂತ ಮಠ ಸ್ಥಾಪನೆ ಮಾಡೋದು ಅಷ್ಟು ಸುಲಭ ಮಾತಲ್ಲ. ಯಾಕಂತಂದ್ರೆ ಅಲ್ಲಿ ಅನೇಕ ಮಠಗಳಿದೆ. ಅದು ಆ ಒಂದು ಮಠಕ್ಕೆ 100 ಸುಮಾರು 400 ವರ್ಷದ ಇತಿಹಾಸ ಇದ್ದಂತ ಸ್ವಾಮಿಗಳು ಮಠ ಮಾಡಿದ್ದಾರೆ. ಆದ್ರೆ ಕೇವಲ 15 ವರ್ಷದ ಇತಿಹಾಸ ಇಲ್ಲಂತ ನಮ್ಮ ಸ್ವಾಮಿಗಳು ಯಾವುದೇ ಮಠಕ್ಕೆ ಸರಿಸಾಟಿಲ್ಲ ಒಂದು ಮಠವನ್ನು ಕೂಡ ಕಟ್ಟಿದ್ದಾರೆ. ನಾನೊಂದು ವಿನಂತಿ ಮಾಡ್ತಿದ್ದೇನೆ, ನಮ್ಮ ಸ್ವಾಮಿಗಳ ಸಾಧನೆ ನೋಡೋದಾದ್ರೆ ದಯವಿಟ್ಟು ಈ ಹರಿದ್ವಾರಕ್ಕೆ ಭೇಟಿ ಕೊಡಿ. ಅಂದ್ರೆ ಅವಾಗ ಗೊತ್ತಾಗ್ತದೆ ನಮ್ಮ ಸ್ವಾಮಿಗಳ ಆಳ, ಅಗಲ, ಅವರ ವಿಸ್ತಾರ ಮತ್ತು ಅವರು ಯಾರು ಅಂತ ಹೇಳ್ತಕ್ಕಂಥ ಅರಿವು ಬರಬೇಕಂತ ಹೇಳಿದ್ರೆ ಅಲ್ಲಿ ಭೇಟಿ ಕೊಟ್ಟು ನೋಡಿ. ಶ್ರೀರಾಮ ಸೇವಾ ಸಮಿತಿಯ ಕುಮಟಾ ಅಧ್ಯಕ್ಷರಾದ HR ನಾಯ್ಕ್ ಮಾತನಾಡಿ, ಶ್ರೀಗಳ ಆಶೀರ್ವಾದದ ಮೇರೆಗೆ ಕೋನಳ್ಳಿಯಲ್ಲಿ ಚಾತುರ್ಮಾಸ್ಯ ಕಾರ್ಯಕ್ರಮ ನಡೆಸುವ ಕಾರ್ಯಕ್ಕೆ ಕೈ ಹಾಕಿದ್ದೇವೆ. 45 ದಿನಗಳ ಕಾರ್ಯಕ್ರಮಕ್ಕೆ ಸುಮಾರು ಕೋಟಿ ರೂಪಾಯಿವರೆಗೆ ಆರ್ಥಿಕ ನೆರವನ್ನ ಒಗ್ಗೂಡಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಈ ಧರ್ಮ ಕಾರ್ಯವನ್ನು ನೆರವೇರಿಸೋಣ. ನಮ್ಮ ಎಲ್ಲ ಸಮಾಜ ಬಾಂಧವರು ಸಹಾಯ ಸಹಕಾರ ನೀಡಬೇಕೆಂದು ಕೋರಿದರು. ಈ ಚಾತುರ್ಮಾಸದ ಸಮಯದಲ್ಲಿದ್ದೇವೆ. ಅದೇ ರೀತಿ ಇವತ್ತು ಧೈರ್ಯದ ಕಾರಣ ನಮ್ಮ ಈ ಸಂದರ್ಭದಲ್ಲಿ ಪ್ರಗತಿಪರ ರೈತ ನಾಗರಾಜ್ ನಾಯ್ಕರನ್ನ ಶ್ರೀಗಳು ಸನ್ಮಾನಿಸಿ ಗೌರವಿಸಿದರು. ನಾಮಧಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಕೋಡ್ಕಣಿ ದಂಪತಿ ಗುರುಗಳ ಪಾದಪೂಜೆ ನೆರವೇರಿಸಿದರು. ಬಳಿಕ ಶ್ರೀಗಳು ಭಕ್ತರಿಗೆ ಮಂತ್ರಾಕ್ಷತೆ ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ದಿನಕರ್ ಶೆಟ್ಟಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಸತೀಶ್ ನಾಯ್ಕ್, ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ, ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್ ನಾಯ್ಕ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರತ್ನಾಕರ್ ನಾಯ್ಕ್, ಉದ್ಯಮಿ ಮುರಳೀಧರ್ ಪ್ರಭು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್, ಪ್ರಮುಖರಾದ ಹೊನ್ನಪ್ಪ ನಾಯಕ್, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ನಾಮಧಾರಿ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.